ಎಲ್ರಿಗೂ ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಸುಮಾರು ಜನ ನಮ್ಮ RCB ಪ್ಲೇಯರ್ಸ್ಗಳ ಅವೈಲಬಿಲಿಟಿ ಬಗ್ಗೆ ಕೇಳ್ತಾ ಇದ್ದಾರೆ, ಎಸ್ಪೆಷಲಿ ಓವರ್ಸೀಸ್ ಪ್ಲೇಯರ್ಗಳ ಬಗ್ಗೆ ಯಾರ್ಯಾರು ಅವೈಲಬಲ್ ಇದ್ದಾರೆ, ಯಾರ್ಯಾರು ಅವೈಲಬಲ್ ಇಲ್ಲ, ಏನೇನಾಗ್ತಿದೆ ಗುರು ಸೀನು ಅಂತ. ಸೊ ಇವಾಗ ಬರ್ತಿರುವಂಥ ಅಪ್ಡೇಟ್ ಪ್ರಕಾರ ಸ್ವಲ್ಪ ಜನ ಪ್ಲೇಯರ್ಸ್ಗಳದ್ದು ಹಿಂಗೆ ಕತೆ ಅಂತ ಅಪ್ಡೇಟ್ ಬಂದಿದೆ. ರಜತ್ ಪತಿದಾರ್ ಇನ್ನೂ ಫುಲ್ಲು 100% ಆಗಿ ಶೋರ್ ಆಗಿ ಫಿಟ್ ಆಗಿಲ್ವಂತೆ ಮಗ, ಮ್ಯಾಚ್ನ ಆಡೋ ಥರ ಫಿಟ್ ಆಗಿಲ್ವಂತೆ. ಸೊ 17ನೇ ತಾರೀಕು ನಮಗೆ ಗೊತ್ತಾಗುತ್ತೆ ಅವ್ರ ಕ್ಯಾಪ್ಟನ್ಸಿ ನಿಭಾಯಿಸ್ತಾರ ಅಥವಾ ಅವ್ರ ಜಾಗದಲ್ಲಿ ಬೇರೆಯವ್ರ ಕ್ಯಾಪ್ಟನ್ಸಿನ ನಿಭಾಯಿಸ್ತಾರ. ಅವ್ರಿಗೆ ಫಿಂಗರ್ ಇಂಜುರಿ ಏನಾಗಿದೆ, ಕೈಗೆ ಆಗಿರುವಂಥ ಇಂಜುರಿ. ಸೊ ಸ್ವಲ್ಪ ಮಟ್ಟಿಗೆ ಅದು ಹೆವಿಯಾಗಿ ಆಗಿತ್ತು ಅನ್ನೋ ಥರ ಕಾಣಿಸುತ್ತೆ. ಬಟ್ ರಿಕವರಿಗೆ ಅವರಿಗೆ ಟೈಮ್ ಇತ್ತು, ಅರೌಂಡ್ 1 ವಾರಕ್ಕಿಂತ ಜಾಸ್ತಿನೇ ಟೈಮ್ ಸಿಕ್ಕಿದೆ. ಹೋಪ್ಫುಲಿ ಸ್ವಲ್ಪ ರಿಪೋರ್ಟ್ಸ್ಗಳಂತೂ ರಜತ್ ಪತಿದಾರ್ ಆಡೋಕ್ಕೆ ಆಗಲ್ಲ ಅನ್ನೋ ಥರ ಬರ್ತಿದೆ. ಬಟ್ ಆ ಥರ ಏನು ಇರೋದಿಲ್ಲ ಅಂತ ಅನ್ಕೊತೀನಿ. ಪಾಸಿಟಿವ್ ಆಗಿರೋಣ, ಸ್ವಲ್ಪ ನೆಗೆಟಿವ್ ಆಗಿರೋದು ಬೇಡ. ರಜತ್ ಪತಿದಾರ್ ಫಿಟ್ ಆಗಲಿ, ಆಡಲಿ ಅಂತಲೇ ಕೇಳ್ಕೊತೀನಿ. ನೆಕ್ಸ್ಟ್ ಮ್ಯಾಚ್ ಇಂದನೇ 17ನೇ, ಯಾಕಂದರೆ ಸಖತ್ತಾಗಿ ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಗುರು ಈ ಸೀಸನು. ಕ್ಯಾಪ್ಟನ್ಸಿಯಲ್ಲಿ ಟಾಪ್ ನಾಚ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ. ಇಂಡಿವಿಜುವಲ್ ಪರ್ಫಾರ್ಮೆನ್ಸ್ ಆ ರೇಂಜ್ಗೆ ಇಲ್ಲದೆ ಇರ್ಬೋದು, ಬಟ್ ಕ್ಯಾಪ್ಟನ್ಸಿ ವೈಸ್ ನೋಡ್ತಂದ್ರೆ ಟಾಪ್ ರೇಟೆಡ್ ಪರ್ಫಾರ್ಮೆನ್ಸ್ ಅಂತ ಹೇಳಬೇಕು. ಸೊ ಅದಕ್ಕೋಸ್ಕರ ರಜತ್ ಪತಿದಾರ್ ನಮಗೆ ಬೇಕೇ ಬೇಕು ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಮೈನ್ ಕ್ವಶನ್ ಇರ್ತೇನೆ ಓವರ್ಸೀಸ್ ಪ್ಲೇಯರ್ಗಳದ್ದು. ಇಂಡಿಯನ್ ಪ್ಲೇಯರ್ಸ್ಗಳ ಅವೈಲಬಿಲಿಟಿ ಬಗ್ಗೆ ಯಾರು ಕ್ವಶನೇ ಕೇಳ್ತಾ ಇಲ್ಲ. ಓವರ್ಸೀಸ್ ಪ್ಲೇಯರ್ಗಳು ಯಾರ್ಯಾರು ಅವೈಲೇಬಲ್ ಇರ್ತಾರೆ, ಇರೋದಿಲ್ಲ, ಆ್ಯಂಡ್ ಡೌಟ್ಫುಲ್ ಯಾರ್ಯಾರು ಆ ಥರ ಇದೆ ಸೀನು, ಅದನ್ನ ಹೇಳೋಗೋರು ಫಸ್ಟು ಅಂತ ಎಲ್ಲ ಸುಮಾರು ಜನ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ಆ್ಯಕ್ಚುಲಿ ಎಫೆಕ್ಟ್ ಆಗೋದು ಬಂದ್ಬಿಟ್ಟು ಈ ಇಂಗ್ಲೆಂಡ್ ವರ್ಸಸ್ ವೆಸ್ಟ್ ಇಂಡೀಸ್ ಸೀರೀಸ್ ಏನು ಸ್ಟಾರ್ಟ್ ಆಗ್ತದೆ 29ನೇ ತಾರೀಕು ಮೇಯಿಂದ ಸ್ಟಾರ್ಟ್ ಆಗ್ತದೆ ಅಂತ ಅನ್ಕೊಂತೀನಿ. ಸೊ ಈ ಒಂದು ಸೀರೀಸ್ ಎಫೆಕ್ಟ್ ಮಾಡ್ತು ಅಂದರೆ ಜೊತೆಗೆ ಜೂನ್ ಆಲ್ಮೋಸ್ಟ್ 10ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇರುವಂಥ WTC ಫೈನಲ್. ಸೊ ಇದು ಕೂಡ ಒಂದು ರೇಂಜಿಗೆ ಎಫೆಕ್ಟ್ ಮಾಡುತ್ತೆ ಅಂತೇಳಿ, ಒಂದು ರೇಂಜಿಗೆ ಏನಿದು ಪಕ್ಕ ಎಫೆಕ್ಟ್ ಮಾಡೇ ಮಾಡುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಜೂನ್ 3ನೇ ತಾರೀಕಿಗೆ IPL ಪ್ಲೇ ಆಫ್ಸ್ ನಡೀತಾ ಇದೆ. ಸೊ ನಾವು ಬೇಗನೆ ಹೋಗ್ಬೇಕು, ಮುಂಚೆನೇ ಹೋಗಬೇಕು ಅನ್ನೋಂಥ ಪ್ಲೇಯರ್ಸ್ಗಳು ಅಂದರೆ ಪ್ಯಾಟ್ ಕಮಿನ್ಸ್ ಆಗಿರಲಿ, ಅವರು ಇವರೆಲ್ಲ ಆಲ್ರೆಡಿ ರೂಲ್ಡ್ ಔಟ್ ಆಗಿದ್ದಾರೆ ಇಲ್ಲಿ. ಅಂದರೆ ಸನ್ರೈಸರ್ ಬಂದು ರೂಲ್ಡ್ ಔಟ್ ಆಗಿದ್ದಾರೆ, ಅವ್ರಿಗೇನು ಅಂಥ ಮಟ್ಟಿಗೆ ಎಫೆಕ್ಟ್ ಆಗೋದಿಲ್ಲ. ಅವ್ರಿಗೆ ಗೊತ್ತು ಅವರಿಗೆ ನಾವು ಪ್ಲೇ ಆಫ್ಸ್ ಆಡ್ತಾ ಇಲ್ಲ ಅಂತ. ಅದಕ್ಕೋಸ್ಕರ ಅವ್ರು ಖಂಡಿತ ಆಡ್ತಾರೆ. ಅವ್ರು ಬಿಟ್ಟು ಹೋಗುವಂಥ ಮಾತೇ ಇಲ್ಲ. ಪ್ಯಾಟ್ ಕಮಿನ್ಸ್ ಅವರು ಇವರೆಲ್ಲ ಸನ್ರೈಸರ್ಸ್ ಹೈದರಾಬಾದ್ ಬಗ್ಗೆ ಮಾತಾಡ್ತಿರೋದು ನಾನು. ಸೊ ಇಲ್ಲಿ ಜೂನ್ 3ನೇ ತಾರೀಕು ಅಂದರೆ ಸ್ವಲ್ಪ ಬುಡುಕ್ ಬಂದ್ಬಿಡುತ್ತಲ್ಲ, ನಾವು ಪ್ರಾಕ್ಟೀಸ್ ಯಾವಾಗ ಮಾಡೋದು ಅಂತ ಬೇಗ ಹೋದ್ರೂ ಹೋಗ್ಬೋದು ಕೆಲವು ಪ್ಲೇಯರ್ಸ್ಗಳು. ಸೊ ಎಫೆಕ್ಟ್ ಆಗುವಂಥ ಪ್ಲೇಯರ್ಸು WTC ಇಂದ ಯಾರು ಅಂತಂದರೆ ಅದು ಲುಂಗಿ ಇಂಗಿಡಿ, ಸೌತ್ ಆಫ್ರಿಕನ್ ಪ್ಲೇಯರು. ಯಾಕೆಂತಂದರೆ ಅವರು ಸ್ಕ್ವಾಡಲ್ಲಿ ಇದ್ದಾರೆ, ನೇಮ್ ಆಗಿದ್ದಾರೆ WTC ಫೈನಲ್ ಸ್ಕ್ವಾಡಲ್ಲಿ. ಸೊ ಇವರು ಬೇಗ ಹೋದ್ರೂ ಹೋಗ್ಬೋದೇನೋ ಅಂತ ಅನ್ನಿಸ್ತಿದೆ. ಜೂನ್ 3ನೇ ತಾರೀಕು ಮುಗಿಸ್ಕೊಂಡು ಹೋದ್ರೂ ಹೋಗ್ಬೋದು, ಆಶ್ಚರ್ಯ ಪಡುವಂಥದ್ದೆಲ್ಲ ಏನಿಲ್ಲ. ಬಟ್ ಇಂಪ್ಯಾಕ್ಟ್ ಆಗ್ಬೋದು ಅಂತ ಅನ್ನಿಸ್ತಿದೆ ಲುಂಗಿ ಇಂಗಿಡಿಯವರ ಪ್ರೆಸೆನ್ಸು ಫೈನಲ್ಗೆ, ಅಂದರೆ ಪ್ಲೇ ಆಫ್ಸಿಗೆ ಸ್ವಲ್ಪ ತೊಂದರೆ ಇರ್ತಾರೆ. ಇನ್ನು ಮಿಕ್ಕಂತ ಇವಾಗ ಏನು 3 ಮ್ಯಾಚ್ ಮಿಕ್ಕಿದೆ, ಆರಾಮಾಗಿ ಇದನ್ನು ಆಡ್ಕೊತಾರೆ ಅಂತ ಅನ್ನಿಸ್ತಿದೆ. ಏನು ಡೌಟ್ ಇಲ್ಲ, ಆರಾಮಾಗಿ ಆಡ್ತಾರೆ ಲೀಗ್ ಸ್ಟೇಜ್ ಮ್ಯಾಚ್ನ. ಪ್ಲೇ ಆಫ್ಸಿಗೆ ಸ್ವಲ್ಪ ಡೌಟ್ಫುಲ್ ಥರ. ಜಾಶ್ ಹೇಜಲ್ವುಡ್ ಆಡೋದು ಯಾಕೋ ಡೌಟ್ ಕಾಣಿಸ್ತಿದೆ ಗುರು. ಅವ್ರಿಗೆ ಇಂಜುರಿ ಆಗಿದ್ದಲ್ಲ, ಅದು ನಿಗಲ್ ಪ್ರಾಬ್ಲಮ್ ಎಲ್ಲ ಸರಿ ಮಾಡ್ಕೋಬೇಕು ಅಂತಂದರೆ ಅವರು ಆಡದೇ ಇರೋ ಥರನೇ ಆಗುತ್ತೆ ಅನ್ನೋ ಥರ ಕಾಣಿಸ್ತೈತೆ. ಅವ್ರು ಮುಂಚೆನೇ ಹೇಳಿದರೆ ಅಂತ ಒಂಥರ ಕ್ಲಾರಿಟಿ ಕೊಟ್ಟಿದ್ರೆ ನಂತರ ಕಾಣಿಸ್ತಿದೆ. ಯಾಕಂದರೆ WTC ಫೈನಲ್ ಬೇರೆ ಬರ್ತಿರೋದ್ರಿಂದ ರಿಕವರಿ ಪ್ರೊಸೆಸ್ ನಾನು ಚೆನ್ನಾಗಿರಬೇಕು, ನಾನು WTC ಮುಖ್ಯ, ನನಗೆ IPL ಎಲ್ಲ ಮುಖ್ಯ ಅನ್ನೋ ಥರ ಏನೋ ಹೋಗೋ ಥರ ಕಾಣಿಸ್ತಿದೆ. ಬಟ್ ಇನ್ನು ಶಾರ್ಟ್ ಅಪ್ಡೇಟ್ ಇಲ್ಲ. ಬಟ್ ಜಾಶ್ ಹೇಜಲ್ವುಡ್ WTC ಇಂದನೂ ಕೂಡ ಮಿಸ್ ಆಗುವಂಥ ಸಾಧ್ಯತೆ ಇದೆ. ಇನ್ ಕೇಸ್ ಏನಾದ್ರು ಇಲ್ಲಿ ಲೀಗ್ ಸ್ಟೇಜ್ ಮ್ಯಾಚ್ಗಳನ್ನ ಆಡ್ತು ಅಂದ್ರೂ ಕೂಡ WTCಗೆ ಮಿಸ್ ಆಗುವಂಥ ಸಾಧ್ಯತೆ, ಅಂದರೆ RCBಗೆ WTC ಇಂದ ಮಿಸ್ ಆಗುವಂಥ ಸಾಧ್ಯತೆ ಇರುತ್ತೆ. ರೊಮ್ಯಾರಿಯೋ ಶೆಫರ್ಡ್ ಅವರ ಹೆಸರು ಕೂಡ ಕೇಳಿ ಬಂದಿದೆ. 29ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆಯಲ್ಲ ODI ಸೀರೀಸು ಇಂಗ್ಲೆಂಡ್ ಅಗೇನ್ಸ್ಟು, ಅದರಲ್ಲಿ ಇವರ ಹೆಸರು ಕೂಡ ಕೇಳಿ ಬಂದಿದೆ. ಬಟ್ ಇವರು ಹೋಗಿ ಆಡ್ತಾರ ಶ್ಯೂರಾಗೆ ಅನ್ನೋ ರಿಲೇಟೆಡ್ ಅಪ್ಡೇಟ್ ಇಲ್ಲ 100%. ಬಟ್ ನ್ಯಾಷನಲ್ ಡ್ಯೂಟಿ ಅಂತ ಹೇಳ್ತಾರೆ. ವೆಸ್ಟ್ ಇಂಡೀಸ್ ಕ್ರಿಕೆಟರ್ಸ್ ಯಾವ ರೇಂಜಿಗೆ ಸೀರಿಯಸ್ ಆಗಿ ತಗೊಂತಾರೆ ಅಂತ ಗೊತ್ತಿರೋದೆ ನಿಮಗೆ. ಇಲ್ಲಿ RCBಗೆ ಆಡೋದೇ ಅವ್ರ ಮೇನ್ ಪ್ರಿಫರೆನ್ಸ್ ಆಗಿರುತ್ತೆ ಅಂತ ನಾನು ಅನ್ಕೊತೀನಿ, ಉಳಿಸ್ಕೊತಾರೆ ಅಂತ ನಾನು ಅನ್ಕೊತೀನಿ ರೊಮ್ಯಾರಿಯೋ ಶೆಫರ್ಡ್ನ. ಬಟ್ ಕ್ಲಾರಿಟಿ ಇಲ್ಲ ರೊಮ್ಯಾರಿಯೋ ಶೆಫರ್ಡು ಹೋಗ್ತಾರ ಅಂತ. ಒಟ್ಟಿನಲ್ಲಿ ಇವರ ಹೆಸರಂತೂ ಖಂಡಿತ ಇದೆ. ಇಲ್ಲಿ ಇಂಗ್ಲೆಂಡ್ ಅವರ ಸ್ಕ್ವಾಡು ಅನೌನ್ಸ್ ಆಯಿತು ಮಗ, ODI ಸೀರೀಸ್ಗೆ ಜೊತೆಗೆ T20 ಸೀರೀಸ್ಗೆ ವೆಸ್ಟ್ ಇಂಡೀಸ್ ಅಗೇನ್ಸ್ಟು. ಅದರಲ್ಲಿ ಪುಣ್ಯ ಏನು ಅಂತಂದರೆ ನಾವು ಅಂದ್ಕೊಂಡಿದ್ವಿ ಎಲ್ಲರೂ ಇವಾಗ RCB ಪ್ಲೇಯರ್ಸ್ಗಳೆಲ್ಲ ಇದ್ದಾರಲ್ಲ 3 ಜನ ಪ್ಲೇಯರ್ಸ್ಗಳು, ಸಾಲ್ಟು, ಲಿವಿಂಗ್ಸ್ಟನು ಜೊತೆಗೆ ಜೇಕೊಬ್ ಬೆಥೆಲ್ 3 ಜನದ ಹೆಸರು ಅನೌನ್ಸ್ ಆಗೋಗ್ಬಿಟ್ಟಿರುತ್ತೆ ಅಂತ. ಪುಣ್ಯಕ್ಕೆ ಇಲ್ಲಿ ಲಿವಿಂಗ್ಸ್ಟನ್ ಹೆಸರು ಅನೌನ್ಸ್ ಆಗಿಲ್ಲ, ಜೊತೆಗೆ ಫಿಲ್ ಸಾಲ್ಟ್ ಹೆಸರು ಕೂಡ ಅನೌನ್ಸ್ ಆಗಿಲ್ಲ, 2 ಸ್ಕ್ವಾಡಲ್ಲೂ ಕೂಡ. ಆದ್ರಿಂದ ಇವರಿಬ್ರು 3ನೇ ತಾರೀಕುವರೆಗೂ ಕೂಡ ಅವೈಲೇಬಲ್ ಇರ್ತಾರೆ ಮಗ, ವರಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಿಲ್ ಸಾಲ್ಟ್ ಜೊತೆಗೆ ಲಿಯಮ್ ಲಿವಿಂಗ್ಸ್ಟನ್, ಜೇಕೊಬ್ ಬೆಥೆಲ್ ಅವರ ಹೆಸರು ಅನೌನ್ಸ್ ಆಗಿದೆ. ಸೊ 29ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರೋದನ್ನ ಇವರು ಕಳ್ಸ್ಕೊಬೋದು ಅಂತ ಅನ್ನಿಸಿದೆ. ಮತ್ತೆ ಇಲ್ಲಿ ಸಾಲ್ಟ್ಗೆ ಅವಕಾಶ ಸಿಗುವಂಥ ಸಾಧ್ಯತೆ ಇದೆ ಮಗ. ಸಾಲ್ಟು ನೆಕ್ಸ್ಟ್ ಮ್ಯಾಚಿಂದನೇ ಆಡ್ಬೋದು ಓಪನಿಂಗ್ ಸ್ಟಾರ್ಟಲ್ಲಿ. ಯಾಕಂದರೆ ಜೇಕೊಬ್ ಬೆಥೆಲ್ ಓಡಾಕ್ತಾರೆ ಅಂತಂದರೆ 29ನೇ ತಾರೀಕಿನ ಮುಂಚೆನೇ ಓಡಾಕ್ತಾರೆ ಅಂತಂದರೆ ಆ ಸೀರೀಸ್ನ ಆಡೋದಕ್ಕೆ. ಸೊ ಅವ್ರಿಗೆ ಅವಕಾಶ ಕೊಟ್ಬಿಟ್ಟು ಇಲ್ಲಿ ಏನು ಯೂಸು? ಅದಕ್ಕೋಸ್ಕರ ಇಲ್ಲಿ ಫಿಲ್ ಸಾಲ್ಟ್ಗೆ ಅವಕಾಶ ಕೊಡ್ತು ಅಂದ್ರೆ ಬೆಟರ್ ಆಗಿರುತ್ತೆ ನನ್ನ ಪ್ರಕಾರ. ಯಾಕಂದರೆ ಆ ಒಂದು ಫ್ಲೋ ಇರುತ್ತೆ, ಮಧ್ಯದಲ್ಲಿ ಬ್ರೇಕ್ ಆಗೋದು, ಮತ್ತೆ ಇಲ್ಲಿ ಪ್ಲೇ ಆಫ್ಸಿಗೆ ಫಿಲ್ ಸಾಲ್ಟ್ನ ಆಡಿಸೋದು ಆ ಥರ ಇರೋದಿಲ್ಲ. ಸೊ ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಿನಲ್ಲಿ ಕ್ಲಾರಿಟಿಗಂತೂ ಒಂದು ರೇಂಜಿಗೆ ಬಂದಿರ್ತಾರೆ.
ಇನ್ನೇನು ಬಟ್ಲರು ಅವರು ಇವ್ರದ್ದೆಲ್ಲ ಅನೌನ್ಸ್ ಆಗಿದೆ ಸ್ಕ್ವಾಡಲ್ಲಿ ಹೆಸರು. ಸೊ ಅವರು ಕೂಡ ಓಡೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. 29ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿರುವಂಥ ಸೀರೀಸ್ ಆಗಿರೋದ್ರಿಂದ ಏನ್ಗರು ವೆಸ್ಟ್ ಇಂಡೀಸ್ ಅಗೇನ್ಸ್ಟ್ ತಾನೇ ಇರೋದು ಸೀರೀಸ್, ಯಂತ್ರ ಮೇಲೆ ಇರೋದು ಸೀರೀಸಲ್ಲಿ ಏನು ದೊಡ್ಡ ಆಸ್ಟ್ರೇಲಿಯಾ ಮೇಲೆ ಇದೇ ಸೀರೀಸ್ ವೆಸ್ಟ್ ಇಂಡೀಸಿಗೆ ಹೊಡೆದು ಬಿಸಾಕೋದು ಎಂಥ ಇಂಗ್ಲೆಂಡ್ ಟೀಮ್ ಆದರು ಅಂತ ಹೇಳ್ಬೋದು. ಬಟ್ ಅವ್ರಿಗೆ ನ್ಯಾಷನಲ್ ಡ್ಯೂಟಿ ಮುಖ್ಯ ಆಗಿರೋ ಅವರು ಒಂಥರ ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಇನ್ನು ವೆಸ್ಟ್ ಇಂಡೀಸ್ ಕ್ರಿಕೆಟರ್ ಅಂಡರ್ ಎಸ್ಟಿಮೇಟ್ ಮಾಡಿದ್ರೆ ಇಂಗ್ಲೆಂಡ್ ಕ್ರಿಕೆಟರ್ಸ್ ಅಂತೂ ಅಂಡರ್ ಎಸ್ಟಿಮೇಟ್ ಮಾತೇ ಇಲ್ಲ, ಸೀರಿಯಸ್ ಆಗಿ ತೊಗೊತಾರೆ. ಒಟ್ಟಿನಲ್ಲಿ ಲಿವಿಂಗ್ಸ್ಟನ್ ಅವೈಲೇಬಲ್ ಇದ್ದರೆ, ಕ್ಲಿಯರ್ ಕಟ್ ಕ್ಲಾರಿಟಿ ಅಂದರೆ ಫಿಲ್ ಸಾಲ್ಟ್ ಅವೈಲೇಬಲ್ ಇದ್ದರೆ, ರೊಮ್ಯಾರಿಯೋ ಶೆಫರ್ಡು ಹಂಗೆ ಹಿಂಗೆ ಇದೆ, ಜೇಕೋಬ್ ಬೆಥೆಲ್ ಹಂಗೆ ಹಿಂಗೆ ಇದೆ, ಅವರು ಆಡುವಂಥ ಸಾಧ್ಯತೆ ಕಾಣಿಸ್ತಿಲ್ಲ. ಜೇಕೋಬ್ ಬೆಥೆಲ್ ಹೋಗ್ಬೋದು. ಆ್ಯಂಡ್ ಲುಂಗಿ ಇಂಗಿಡು ಕೂಡ ಪ್ಲೇ ಆಫ್ಸಿಗೆ ಅವೈಲೇಬಿಲಿಟಿ ಡೌಟಲ್ಲಿದೆ. ಜಾಶ್ ಹೆಜರ್ವುಡ್ ಫುಲ್ ಅವೈಲೇಬಿಲಿಟಿನೇ ಡೌಟಲ್ಲಿದೆ. ಸೊ ಇಷ್ಟು ಜನ ಪ್ಲೇಯರ್ಸ್ಗಳು ತಗಲಾಕೊಂಡಿದ್ದಾರೆ ಅಂತ ಹೇಳಬೇಕು. ನೋಡೋಣ ಅದೇನೇನಾಗುತ್ತೆ ಅಂತ. ಸೊ RCB ಪ್ಲೇಯರ್ಸ್ಗಳ ಓವರ್ಸೀಸ್ ಪ್ಲೇಯರ್ಗಳ ರಿಲೇಟೆಡು ಅಪ್ಡೇಟು ಸದ್ಯದ ಮಟ್ಟಿಗೆ ಇಷ್ಟು ಬರ್ತಿದೆ. ಯಾರು ಅವೈಲೇಬಲ್ ಇರ್ತಾರೆ, ಯಾರು ಡೌಟ್ಫುಲ್ ಆಗಿರ್ತಾರೆ, ಯಾರು ಇರೋದಿಲ್ಲ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾ.